ಅಪ್ಪು ಸರ್ ಅವರ ಹುಟ್ಟುಹಬ್ಬ, ಅದು ಎಲ್ಲ ಕನ್ನಡಿಗರಿಗೆ ಒಂದು ಸ್ಫೂರ್ತಿಯ ದಿನ. ಹೌದು. ಏನು ಹೇಳ್ತೀರಿ ಇದನ್ನು ದರ್ಶನ ಮಾಡಿದ್ರೆ? ಇಲ್ಲ, ಮೊದಲನೇದಾಗಿ ಮಾಮೂನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಪ್ಪು ಮಾಮಂಗೆ ಹ್ಯಾಪಿ ಬರ್ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಖುಷಿಯಾಗುತ್ತೆ ಎಲ್ಲರೂ ನೋಡಿದಾಗ. ಆಮೇಲೆ ಅಪ್ಪು ರಿಲೀಸ್ ಆಗಿದೆ, ಸೊ ಆ ಸಿನಿಮಾನ ನಾವು ಥಿಯೇಟ್ರಲ್ಲಿ ನೋಡಿದಾಗ ಆ ಒಂದು 2002 ಕರ್ಕೊಂಡು ಹೋಗುತ್ತೆ. ಸೊ ತಾತ ಹಾಡಿರೋ ಹಾಡುಗಳಿರ್ಬೋದು, ಆ ಶೂಟಿಂಗ್ ಸನ್ನಿವೇಶಗಳು, ನಾವು ಆ ಶೂಟಿಂಗೆಲ್ಲ ಹೋಗಿದ್ವಿ, ಅದೆಲ್ಲ ಜ್ಞಾಪಕ ಬರುತ್ತೆ. 100 days ಫಂಕ್ಷನ್ದು ಅದೆಲ್ಲ ನೋಡಿದ್ರೆ ನಮಗೂ ಖುಷಿಯಾಗುತ್ತೆ. ಸೊ ಆಲ್ ಇನ್ ಆಲ್ ಎಲ್ಲ ಒಂಥರ ಖುಷಿಯ ಒಂದು ವಾತಾವರಣ. ಬಟ್ ಅವ್ರು ಇಲ್ವಲ್ಲ, ಅವ್ರನ್ನ ಒಂದು ಪಾಸ್ಟ್ ಟೆನ್ಸಲ್ಲಿ ರೆಫರ್ ಮಾಡಬೇಕಲ್ಲ ಅನ್ನೋದೇ ಒಂದು ಬೇಜಾರು. ಸೊ ಬಟ್ ಏನೇ ಆಗಲಿ ಓಕೆ, ನುಂಗ್ಕೊಂಡು ಮುಂದೆ ಜೀವನ ಸಾಗಲೇಬೇಕು. ಸೊ ಸಾಗ್ತಾಯಿದ್ದೀವಿ ಅಷ್ಟೇ. ಬರ್ತಡೇ ಬಂದು ಕೆಲವೊಂದಷ್ಟು ನಿಮಗೆ ನೆನಸುಗಳು ಕಾಡ್ತಾ ಇರುತ್ತೆ. ಮಾವನ ಜೊತೆ ಕಳೆದಂಥ ನೀವು ಮನೆಗೆ ಹೋಗಿ ಸ್ವೀಟ್ ತಿನ್ಸೋದಾಗಲಿ, ನಿಮಗೆ ಅವ್ರು ತಿನ್ಸೋದಾಗಲಿ, ಇದೆಲ್ಲ ಸಹಜವಾಗಿ ಕಾಡುತ್ತೆ. ಈ ಟೈಮಲ್ಲಿ ಯಾವ ರೀತಿ ಅದು ನಿಮ್ಗೆ ಕಾಡುತ್ತೆ? ಇಲ್ಲ, ತುಂಬಾ ಅದೆಲ್ಲ ರಾತ್ರಿ ಹೊತ್ತು ಆ ಒಂದು ಮನೆ ಮುಂದೆ ಆಗೋ ಒಂದು ಕಿರ್ಚಾಟ, ಮಾಮನ ಹೆಸರು ಕೂಗಾಟ, ಅವೆಲ್ಲ ನಮ್ಗೆ ಕಾಡ್ತಾನೆ ಇರುತ್ತೆ. ಕೇಕ್ ಕಟ್ ಮಾಡೋದು ಅಷ್ಟೊತ್ತಲ್ಲಿ ನಮ್ಮವರು ಇವ್ರನ್ನ ಬಿಡ್ರಿ ಒಳಗಡೆ, ನಮ್ಮವರು ಅದೆಲ್ಲ ಹೇಳ್ಕೊಂಡು ಒಳಗಡೆ ಬೀಳೋದು ಮನೆ ಒಳಗಡೆ, ಕೇಕ್ ಕಟ್ ಮಾಡಿಸೋದು. ಆಮೇಲೆ ಆ ಒಂದು ಪೊಲೀಸ್ ವಾಕಿ ಟಾಕಿಲಿ ಬರೋ ಸೌಂಡ್ಗಳು, ಆ ಒಂದು ಶಾಮಿಯಾನ ಹಾಕಿರೋದು, ಕಾರ್ಪೆಟ್ಟು, ಎಲ್ಲ ನಮಗೆ ಫ್ಲ್ಯಾಶ್ ಆಗುತ್ತೆ. ಆ ಸೆಲೆಬ್ರೇಷನ್ ಮಿಸ್ ಆಗುತ್ತೆ ರಾತ್ರಿ ಹೊತ್ತು. ಅದಂಗೆ ಬೆಳಗ್ಗೆ ಹೊತ್ತು ಮುಂದುವರುತ್ತೆ. ಎಲ್ರಿಗೂ ಫ್ಯಾನ್ಸ್ಗಳಿಗೆ, ಅವ್ರ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಇರ್ಬೋದು. ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಒಂದು ಮಾಡ್ತಿದ್ದೆ, ಎಲ್ಲ ಮನೆ ಮುಂದೆ ನಡೀತಾ ಇರುತ್ತೆ. ಈಗ ಇದೇ ಅವ್ರ ಮನೆ ಆಗಿದೆ, ಇಲ್ಲೇ ನಡೀತಾ ಇದೆ ಅದೆಲ್ಲ. ಇವಾಗ ಊಟ ಕೊಡೋದಿರ್ಬೋದು, ಮತ್ತು ಬ್ಲಡ್ ಕ್ಯಾಂಪಲ್ಲಿ ಇಲ್ಲೇ ನಡೀತಾ ಇದೆ, ಅಲ್ಲಿ ನಡೀತಾ ಇದೆ, ಇವಾಗ ಇಲ್ಲಿ ನಡೀತಾ ಇದೆ ಅಷ್ಟೇ. ಸೊ ಇದೆಲ್ಲ ಆ ಒಂದು ದಿನ ನಡೆಯೋದು ನಮಗೆಲ್ಲ ಭಾಳ ಮಿಸ್ ಆಗುತ್ತೆ. ಅದು ಹೋಳ ಆ ದಿನಚರಿ, ಆ ಒಂದು ಟಯರ್ಡ್ನೆಸ್ ಆಗೋದು ನಮ್ಗೆ ಸಾಯಂಕಾಲ ಬೆಳಗ್ಗೆಯಿಂದ ಪ್ರೀವಿಯಸ್ ಡೇಯಿಂದ ಎದ್ದಿರ್ತೀವಿ. ಅಲ್ಲ ನೆನೆಸ್ಕೊಂಡಾಗ ನೋವಾಗುತ್ತೆ, ಇಷ್ಟು ಬೇಗ ಮುಗಿದೋಯ್ತಾ ಆ ಸೆಲೆಬ್ರೇಷನ್ಗಳೆಲ್ಲ, ಇನ್ನೂ ನಡಿಬೇಕಿತ್ತಲ್ಲ, ಇನ್ನೂ ಎಷ್ಟೋ ವರ್ಷಗಳಿದೆಲ್ಲ ನೋಡಬೇಕಿತ್ತಲ್ಲ ನಾವು ಅಂತ ಅನ್ಸುತ್ತೆ ಅಷ್ಟೇ. 50ನೇ ವರ್ಷ ಅಪ್ಪು ಸರ್ ಇದ್ರೆ ಎಷ್ಟು ಗ್ರ್ಯಾಂಡ್ ಆಗಿರೋದಲ್ವಾ ಅಂತ, ಆ ಥರದ್ದು ಒಂದು ಅಯ್ಯೋ ಖಂಡಿತ ಪ್ಲ್ಯಾನು ಬೇರೆ ಥರನೇ ಇರೋದು. ಬಹುಶಃ ಪ್ಯಾಲೇಸ್ ಗ್ರೌಂಡ್ಸ್ ಒಂದು ದೊಡ್ಡ ಸ್ಟೇಜ್ ಸೆಟಪ್ ಆಗಿರೋದು, ನಾನು ಮನೆಯವ್ರು ಬೇರೆಯವರೆಲ್ಲ ಒಂದು ಡ್ಯಾನ್ಸ್ ಮಾಡೋದಿರ್ಬೋದು, ಅವ್ರ ಸಾಂಗ್ಗಳಿಗೆ ಬೇರೆ ದೊಡ್ಡ ಗಣ್ಯರು ಬರೋದಿರ್ಬೋದಿತ್ತು, ಅವ್ರ ಬಗ್ಗೆ ಮಾತಾಡೋದಿರ್ಬೋದು, ಎಲ್ಲ ಇರೋದು ನಡೆಯೋದು. ಸೊ ಬೇರೆ ಥರನೇ ಸೃಷ್ಟಿಯಾಗಿರೋದು ಅವಾಗ. ಏನು ಅದನ್ನು ಬರೀ ನಾವು ಅನ್ಕೊಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಓಕೆ, ಥ್ಯಾಂಕ್ ಯು.